ಗುಬ್ಬೂರು ಹಂಪಣ್ಣ ಕೃತಿಯ ಜೊತೆ ಬೇಕಲ ರಾಮನಾಯಕ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಅದೃಷ್ಟ ಅಂದ್ರೆ ಹೀಗೆ. ಪೇಜಾವರ ಸದಾಶಿವರಾಯ ಎನ್ನುವ ಸಾಹಿತ್ಯ ವಾಚಿಕೆಯನ್ನ ಈಗ ನಾವು ಕೊಡ್ತಾ ಇದ್ದೇವೆ. ದಾಮೋದರ ಶೆಟ್ಟಿ ಇದನ್ನು ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಖ್ಯಾತ ಸಾಹಿತಿಯನ್ನ ಗುರುತಿಸಿ ನೋಡೋಣ. ಗಾಳಿಯ ತಂಪೆ ಬಾ, ಬೀರು ಬೇಸಿಗೆ ಧಗೆ ಧಗೆ ತಣಿಸುವ ತಿಳಿಗಾಳಿಯ ತಂಪೆ ಬಾ, ಹಸಿದೊಡಲಿಗೆ ಸವಿ ಉಣಿಸುವ ಧಾರಾಳಿಯ ಸೊಂಪೆ ಬಾ, ಭುವಿ ಮಡಿಲಿಗೆ ಸೊದೆ ಹನಿಸುವ ಮೇಘಾಳಿಯ ತೆಂಪೆ ಬಾ, ನವಯುಗ ಸಂವತ್ಸರ ನವಯುಗ ಸಂವತ್ಸರ ಸಲಹು ಇಳೆಯ ವತ್ಸರ ಸಲಹು ಇಳೆಯ ವತ್ಸರ. ನೋಕಿಯಾ ಹಾಗೂ HP ಬದಲುತ್ತಿದ್ದಾರೆ. ನೋಕಿಯಾ KS ನಿಸಾರ್ ಅಹಮದ್. ನಿಸಾರ್ ಅಹಮದ್. HP ನಿಸಾರ್ ಅಹಮದ್. ಗಡಕರ್ ನಿಸಾರ್ ಅಹಮದ್. ಆಯ್ಕೆಗಳು: KS ನಿಸಾರ್ ಅಹಮದ್, HSV ಬರಗೂರು ರಾಮಚಂದ್ರಪ್ಪ, KS ನರಸಿಂಹಸ್ವಾಮಿ. ಎಲ್ಲರೂ ಹೇಳ್ತಾ ಇದ್ದೀರಾ ನಿಸಾರ್ ಅಹಮದ್ ಅನ್ನೋ ಉತ್ತರವನ್ನ. ನೋಡೋಣ. KS ನಿಸಾರ್ ಅಹಮದ್. ನೋಕಿಯಾ ತಂಡ ಸರಿ ಉತ್ತರವನ್ನ ಕೊಟ್ಟಿದೆ. ಪೇಜಾವರ ಸದಾಶಿವರಾಯ ಕೃತಿಯ ಜೊತೆ ಕೃಪಾಕಿರಣ ಎನ್ನುವ ಇನ್ನೊಂದು ಪುಸ್ತಕ, 2 ಪುಸ್ತಕವನ್ನ ಕೊಟ್ಟಿದ್ದೇನೆ ನೋಕಿಯಾ ತಂಡಕ್ಕೆ. ಈಗ ನಾವು ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ, ಬಂಪರ್ ಪ್ರಶ್ನೆಗೆ. 4 ಪುಸ್ತಕಗಳು: ಕವಿ ಇಕ್ಬಾಲ್, ಸಾಲಿ ರಾಮಚಂದ್ರ ರಾಯ, ವಿಚಾರ ಸಾಹಿತ್ಯ ಹಾಗೂ ಬದ್ದವಣ. ಪ್ರಶ್ನೆ: ತುಂಗಾ ನದಿಯ ಎಡದಂಡೆಯಲ್ಲಿರುವ ಪ್ರಸಿದ್ಧ ಅದ್ವೈತ ಕ್ಷೇತ್ರ. ನೋಕಿಯಾ ಡಾಟಾ ಕ್ರಾಫ್ಟ್. ಶೃಂಗೇರಿ. ಡಾಟಾ ಕ್ರಾಫ್ಟ್ ಶೃಂಗೇರಿ. ಸುಳುಹು 1. ಇಲ್ಲಿಂದ 9 ಮೈಲಿ ದೂರದಲ್ಲಿ ಋಷ್ಯ ಶೃಂಗಗಿರಿ ಬೆಟ್ಟದ ಸಾಲುಗಳಿವೆ. ಸುಳುಹು 2. ಇದನ್ನು ಸ್ಥಾಪಿಸಿದವರು ಇಡೀ ಭಾರತವನ್ನ ಸುತ್ತಿ ಹೋದ ಕಡೆಯಲ್ಲೆಲ್ಲ ಸಾಂಸ್ಕೃತಿಕ ಜಯವನ್ನ ಸ್ಥಾಪಿಸಿದರು. ಸುಳುಹು 3. ಈ ಕ್ಷೇತ್ರವನ್ನು ಹೈದರಾಲಿ, ಟಿಪ್ಪು ಸುಲ್ತಾನರು ಸಹ ಗೌರವಿಸಿರುವರು. ಶೃಂಗೇರಿ ಅನ್ನೋ ಉತ್ತರವನ್ನ ತಾವು ಕೊಟ್ಟಿದ್ದೀರಾ. ಸರಿಯಾ? ನೋಡೋಣ. ಶೃಂಗೇರಿ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಯಾವುದೇ ಸುಳುಹುಗಳ ನೆರವಿಲ್ಲದೆ ತಾವು ಉತ್ತರವನ್ನ ಕೊಟ್ಟಿರೋ ಕಾರಣ ಇಡೀ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೀನಿ. ಈಗ ನಮ್ಮ ಪ್ರೇಕ್ಷಕರಿಗೆ 2 ಪ್ರಶ್ನೆಗಳು. ಪ್ರಾಚ್ಯ ಜಾನಪದ ಎನ್ನುವ ಪುಸ್ತಕವನ್ನ ಈಗ ಕೊಡ್ತಾ ಇದ್ದೇವೆ. ಡಾಕ್ಟರ್ ಕೆ ಗೋವಿಂದರಾಜು ಅವರು ಇದನ್ನ ಬರೆದಿದ್ದಾರೆ. ಪ್ರಶ್ನೆ: ಈ ಚಿತ್ರದಲ್ಲಿರುವ ನಟಿಯನ್ನ ಗುರುತಿಸಿ ನೋಡೋಣ.